ಪಿ ಯು ಸಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರಮಿಸಬೇಕು, ಸಮಯನೇ ಸಿಗ್ತಾ ಇಲ್ಲ ನಿಮಗೋಸ್ಕರ, ಆಯಿತಾ? ಎನಿಹೋ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನಮ್ಮ ದ್ವಿತೀಯ ಪಿ ಯು ಸಿಯ ಫಿಸಿಕ್ಸ್, ನಮ್ಮ ದ್ವಿತೀಯ ಪಿ ಯು ಸಿಯ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಪಾರ್ಟ್ ಡಿ ಅದೇ ಒಂದು ಟಾರ್ಗೆಟ್ ಆಗಿರುವಂಥದ್ದು. ಲಾಂಗ್ ಆನ್ಸರ್ಸ್ ಬರೀಬೇಕಲ್ವಾ, ಹೇಗೆ ಬರೀಬೇಕು, ಹೆಂಗೆ ಬರೀಬೇಕು, ಯಾವ ಪ್ರಶ್ನೆಗಳು ಬರ್ತವೆ ಅಂತ. ಹಾಗೂ ಬಹಳ ಜನ ಸರ್ ನಮಗೆ ಒಂದು 5 ವರ್ಷದ ಕ್ವಶನ್ ಪೇಪರ್ ನಮಗೆ ಕೊಟ್ಬಿಡ್ರಿ, ಅದು ಕೊಡಿ ರೀ, ಎಲ್ಲದೂ ಕೂಡ ವೇಸ್ಟ್ ಕೊಂಡ್ರಿ. ಎಲ್ಲವೂ ಕೂಡ ಇದು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಏನು ಸಮಯ ಇದೆ ಅಲ್ವಾ, ಆಯಿತಾ, ಟೈಮ್ ಈಸ್ ವೆರಿ ಪ್ರೀಷಿಯಸ್. ನೀವು 10-15 ವರ್ಷದ ಕ್ವಶನ್ ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಿಕ್ ಹಾಕೋಕ್ಕೆ ಎಕ್ಸಾಮ್ ಮುಗಿದೋಗಿರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ರೆಡಿ ಇದೆ, ತಾವುಗಳು ನೋಡ್ಕೋಬೋದು, ಆಯಿತಾ. ಲಾಂಗ್ ಆನ್ಸರ್ಸ್ 5 ಮಾರ್ಕ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಒನ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇನ್ ಪಾರ್ಟ್ ಡಿ, ಆಯಿತಾ, ಎವ್ರಿ ಇಯರ್. ನೋಡಿ, ಸ್ಟೇಟ್ ಗಾಸ್ ಲಾ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಸ್ಟ್ರೈಟ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಲಾ. 2015, 2016, 2023 ಈ 3 ಇಯರ್ಸ್ಗಳಲ್ಲೂ ಕೇಳಿದಂತಹ ಪ್ರಶ್ನೆ ಆಗಿದೆ. ಕ್ವಶನ್ ನಂಬರ್ 2, ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೇಮ್ ಹೌದಲ್ವಾ? ನೋಡಿ, ಈಗ ಯೂಸಿಂಗ್ ದ ಲಾ derive an expressions for electric field due to uniformly charged thin spherical shell at the point ಔಟ್ಸೈಡ್ ದಿ ಶಲ್ ಅಂತ ಇದೆ. ಇದು ಮಾರ್ಚ್ 2014 ಜುಲೈನಲ್ಲಿ, ಅಂದರೆ ರಿಪೀಟರ್ಸಿಗೂ ಕೂಡ ಸಪ್ಲಿಮೆಂಟ್ರಿ ಬರೆದವರಿಗೆ ಮಾರ್ಚ್ 2019, ಏಪ್ರಿಲ್ 2025 ಅಂತ ಹೇಳಿದರೆ ಎಕ್ಸಾಮ್ 2ನಲ್ಲೂ ಕೂಡ ಸೇಮ್ ಕ್ವಶನ್ ಬಂದಿತ್ತು ಸರ್. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ದ ಪಾಯಿಂಟ್ ಆನ್ ದಿ ಎಕ್ಸೈಲ್ ಲೈನ್ ಅಂತ ಇದೆ. ಇದಕ್ಕೆ ತಾವುಗಳು ನೋಡ್ಬೋದು, ಆನ್ ಆನ್ ಈಕ್ವಟೋರಿಯಲ್ ಪ್ಲೇನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಇದೆ. ಇಷ್ಟು 1, 2, 3, 4, 5, 6 ವರ್ಷ ಸೇಮ್ ಕ್ವಶನ್ನು ಕೇಳಿರುವಂಥದ್ದು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 4, ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಸೋರ್ಸ್ ಚಾರ್ಜ್. ರೈಟ್ ಆನ್ಸರ್ ಈಸ್, ತಾವುಗಳು ನೋಡ್ಬೋದು, ಇದು ಕೂಡ 3 ವರ್ಷ, ಅಂದರೆ 2018, 2024 ಹಾಗೂ 2025 ಅಂತ ಹೇಳಿದರೆ ಎಲ್ಲ ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಈ ಒಂದು ಪ್ರಶ್ನೆಯಾಗಿದೆ. ಅಸ್ಯೂಮಿಂಗ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ವೇರ್ ಸಿಂಬಲ್ಸ್ ಹ್ಯಾವ್ ಯೂಶಲಿ ಮೀನಿಂಗ್, ಡಿಫೈನ್ ದ ಟರ್ಮ್ ಮೊಬಿಲಿಟಿ ಅಂತ ಇದೆ. ಜುಲೈ 2015, ಮಾರ್ಚ್ 2019, ಜುಲೈ 2018, ಮಾರ್ಚ್ 2023, ಏಪ್ರಿಲ್ 2025. ಹೌದಲ್ವಾ? ಎಲ್ಲ ಆ್ಯನ್ಯುವಲ್ ಎಕ್ಸಾಮಲ್ಲೂ, ಎಲ್ಲ ನಿಮ್ಮ ಏನಂತೀರ ಸಪ್ಲಿಮೆಂಟ್ರಿ ಎಕ್ಸಾಮ್ಗಳಲ್ಲೂ ಈ ಒಂದು ಪ್ರಶ್ನೆ ಫಿಕ್ಸ್ ಆಗಿದೆ. ಕ್ವಶನ್ ನಂಬರ್ 6, ಡಿರೈವ್ ದಿ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ವೀಟ್ಸ್ಟೋನ್ಸ್ ಬ್ರಿಡ್ಜ್ ಯೂಸಿಂಗ್ ಕ್ರಿಚ್ಚಾಫ್ಸ್ ರೂಲ್ಸ್ ಅಂತ ಇದೆ. ಮಾರ್ಚ್ 2016, 14, 17, 16, 19, 22, 22, 25. ಏನು ಸರ್ 22, 27 ಹೇಳ್ತೇವೆ ಒಂದು ಮಾಡಲ್ ಕ್ವಶನ್ ಪೇಪರಲ್ಲೂ. ನೋಡಿ, MQP ಅಂದರೆ ಮಾಡಲ್ ಕ್ವಶನ್ ಪೇಪರ್ 2022ರಲ್ಲಿತ್ತು, ಹಾಗೂ ಮೇನಲ್ಲೂ ಕೇಳಲಾಗಿತ್ತು. ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. obtain the expressions for the effective EMF and the effective internal resistance of 2 cells connected in parallel series such that the current flowing in the same direction ಅಂತ ಇದೆ. ಮಾರ್ಚ್ 2018, ಏಪ್ರಿಲ್ 2024, ಮಾರ್ಚ್ 2019, 3 ವರ್ಷ ಇದೇ ಪ್ರಶ್ನೆ ಕೇಳಲಾಗಿತ್ತು. ಡಿರೈವ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಎ ಸರ್ಕ್ಯೂಟ್ ಕರೆಂಟ್ ಲೋಬ್ ಯೂಸಿಂಗ್ ಬೆಟ್ ಸಾವರ್ಟ್ಸ್ ಲಾ. ಆಯಿತಾ? ಮಾರ್ಚ್ 2014, 15, 17, 18, 19, 22, 24, 24, 25, 25 ಒಗ್ಗದ್ಲಾಗೆ. ಅಂದರೆ ಯಾವುದೇ ಕಾರಣಕ್ಕೂ ತಮ್ಮ ಈ ಕ್ವಶನ್ ಬಿಡೋಂಗಿಲ್ಲ. ಮುಂದೆ ಇಲ್ಲಿ ಬರ್ಕೊಳ್ಳೋದೆ ನಾವೇ ಕೂತ್ಕೊಂಡು 26 ಅಂತಲೂ ಕೂಡ. ಕ್ವಶನ್ ನಂಬರ್ 8. Question number 9, derive the expression for the force between the 2 parallel conductors carrying the current and hence define ampere ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಇದು ಕೂಡ ಅಷ್ಟೇ ಸರ್, ಬರೆದಿಟ್ಕೊಂಬಿಡಿ. 2015, 16, 16, 17, 18, 20, 22, 23, 25 ಒಂದೊಂದು ವರ್ಷ ಬಿಟ್ಟು ಕೇಳ್ತಾ ಇದ್ದಾರೆ. ಈಗ ಸೀರೀಸ್ ಆ ರೀತಿಯಾಗಿ ಬರ್ತಾ ಇದೆ. ಈ ವರ್ಷನೂ ಕೂಡ ಬರ್ಬೋದು, ರೆಡಿ ಇರಿ. ಏನಿಹೋ ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ. ವಾಟ್ ಈಸ್ ರೆಕ್ಟಿಫಿಕೇಷನ್ ಅಂತ ಇದೆ, ಹೌದಲ್ವಾ? ವಾಟ್ ಈಸ್ ರೆಕ್ಟಿಫಿಕೇಷನ್ ವಿತ್ ರಿಲೆವೆಂಟ್ ಕರೆಂಟ್ ಡಯಾಗ್ರಾಮ್ಸ್ ಆ್ಯಂಡ್ ಏನಿದು ವೇವ್ ಫಾರ್ಮ್ಸ್. ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ P and N ಜಂಕ್ಷನ್ಸ್ ಡಯೋಡ್ ಆ್ಯಸ್ ಎ ಫ್ಯೂಯಲ್ ಹಾಫ್ ವಾಟರ್ ರೆಕ್ಟಿಫೈಯರ್.
ಇದು ಕೂಡ ಫಿಕ್ಸ್ ಆನ್ಸರ್ ಸರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನೆನಪಿರಲಿ. ಆನ್ ದಿ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎ ಮೆಟೀರಿಯಲ್, ಎ ಸೆಮಿ ಕಂಡಕ್ಟರ್ ಆ್ಯಂಡ್ ಅನ್ ಇನ್ಸುಲೇಟರ್. ಆಯಿತಾ, ಇದು 3 ಮಾರ್ಕ್ಸಿಗೆ ಅಂದರೆ 3+2 ಅಂತ ಎಲ್ಲ ಬರುತ್ತಲ್ಲ, ಅದರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಎಕ್ಸ್ಪ್ಲೇನ್ ದಿ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್. ಡಿಸ್ಟಿಂಗ್ವಿಶಿಂಗ್ ಬಿಟ್ವೀನ್ ದ ಕಂಡಕ್ಟರ್ ಆ್ಯಂಡ್ ದ ಸೆಮಿ ಕಂಡಕ್ಟರ್ ಆನ್ ದ ಬೇಸಿಸ್ ಆಫ್ ದಿ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಇದೆ. ಆಯಿತಾ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನಿಸುತ್ತೆ. ಕೆಳಗಿನ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಕಂಟಿನ್ಯೂಸ್ಲಿ ಯಾವುದು ಕ್ವಶನ್ ನಂಬರ್ 13 ಡಿರೈವ್ ಹಲೋ ನೋಡಿ, ಕ್ವಶನ್ ನಂಬರ್ 13 ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕ್ವಶನ್ ನಂಬರ್ ನೋಡಿ, ಮಾರ್ಚ್ 2019, 17, 15, 16, 17, 2022 ತಿರ್ಗಾ ಮುರುಗಾ ಇದೇ ಪ್ರಶ್ನೆ. ಯಾವುದು ಅಂದರೆ ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಹೌದಲ್ವಾ? ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ನನ್ನ ವಿದ್ಯಾರ್ಥಿಗಳೇ. ಸುಮ್ಮನೆ ಕೂತ್ಕೊಂಡು ಫೇಲ್ ಆಗೋಕ್ಕಿಂತ ದಯವಿಟ್ಟು ಇವೆಲ್ಲ ಪ್ರಶ್ನೆಗಳನ್ನು ಈಗ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನೂ ಸಮಯ ಇದೆ. ಹಾಗಾಗಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಮೊದಲು 3 ಮಾಡಲ್ ಕ್ವಶನ್ ಪೇಪರನ್ನು ದಯವಿಟ್ಟು ಬಿಡ್ದಂಗೆ ರೆಡಿ ಆಗಬೇಕು. ಪಾರ್ಟ್ ಡಿನಲ್ಲೂ ನಿಮಗೆ ನ್ಯೂಮರಿಕಲ್ಸು 5 ಮಾರ್ಕ್ಸಿಗೆ ಬರುತ್ತೆ. ಇದಂತೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಬರುವಂತಹದ್ದು ಆಲ್ಟರ್ನೇಟಿಂಗ್ ಕರೆಂಟು. ಆಯಿತಾ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವ ಹಾಗಿಲ್ಲ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಪ್ಲಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು. ಆಯಿತಾ, ಡೋ ನಾಟ್ ಸ್ಕಿಪ್ ಎಟ್ ಎನಿ ಕಾಸ್ಟ್ ಅಂತ ಇದೆ ಅಂದರೆ ಅಲ್ಲಿಂದ ಒಂದು ನ್ಯೂಮರಿಕಲ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸು. ಅದನ್ನು ನೀವು ಬರೀತೀರಾ, ಅದು ನನ್ನ ಕಡೆಯಿಂದ ಫಿಕ್ಸು. ಇಷ್ಟು ತಾವುಗಳು ರೆಡಿ ಆಗಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನೇ ತೊಂದರೆ ಏನಿದ್ರೂ ಕೂಡ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಅಂದರೆ ಒಂದೇ ದಿನದಲ್ಲಿ ಸಂಪೂರ್ಣವಾದ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಡೂ ಹಾರ್ಡ್ ವರ್ಕ್ ಮಾಡಿ. ಚಿಲ್ಡ್ರನ್ ಸಕ್ಸಸ್ಸು ನಿಮ್ಮ ಜೊತೆಗೆ ಇರುತ್ತೆ. ಆಯಿತಾ, ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದ್ರಿಂದ ಇವೆಲ್ಲ ಪ್ರಶ್ನೆಗಳು ನಾನು ಹೇಳಿದ್ನಲ್ವ, ಕೆಲವೊಂದು ಫಿಕ್ಸ್ ಕ್ವಶನ್ಸು ನಿಮ್ಮ ಕಾಲೇಜಲ್ಲೂ ಕೊಟ್ಟಿರ್ತಾರೆ. ತಾವುಗಳು ವರ್ಕ್ ಮಾಡಿ.